Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಹೊಸ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್. ಮೊದಲನೇ ಅಪ್ಡೇಟು ವಿಲೇಜ್ ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ, ಜೊತೆಗೆ ಯಶಸ್ವಿ ಜಾಸ್ವಾಲ್ ಅವರ ಬಗ್ಗೆ. ಜಾಸ್ವಾಲ್ ಲಾಸ್ಟ್ 3 ಇನ್ನಿಂಗ್ಸ್ ಅಲ್ಲಿ ODIs ಅಲ್ಲಿ 2 ಸೆಂಚುರಿನ ಹೊಡೆದಿದ್ದಾರೆ. ಬಟ್ ಆದ್ರೂ ಕೂಡ ಅವರನ್ನ ಸ್ಕ್ವಾಡ್ ಇಂದ ನೆಗೇಟ್ ಮಾಡಿದ್ರು, ಇಂಗ್ಲೆಂಡ್ ಸ್ಕ್ವಾಡ್ ಇಂದ, ಇಂಗ್ಲೆಂಡ್ ಅಗೇನ್ಸ್ಟ್. ಸೊ ಈಗ ಇವ್ರು ಹೇಳಿರೋದೇನು ಅಂತಂದ್ರೆ, ಅಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಎಂಟ್ರಿ ಕೊಡಿದ್ರೆ ಅಂತಂದ್ರೆ ಇವ್ರು ಎಕ್ಸಿಟ್ ಆಗಬೇಕು ಗುರು. ಹೌದು, ನಾನು ಕೆಲವೊಂದು ಪ್ಲೇಯರ್ಸ್ ವಿಚಾರದಲ್ಲಿ ಆರ್ಶ್ ಆಗ್ಬೋದು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಆರ್ಶ್ ಆಗ್ಬೋದು. ಬಟ್ ವಿರಾಟ್ ಕೊಹ್ಲಿ ಬಂದ್ರು ಅಂತ ಅಂದ್ರೆ ಅವ್ರು ಜಾಗ ಮಾಡ್ಕೊಂಡು ಬಿಟ್ಕೊಂಡು ಕೊಡಲೇಬೇಕು. ಅವ್ರು ಹೆಂಗಿದ್ರು ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದವರು. ಸೊ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದವರು ಎಕ್ಸಿಟ್ ಆಗಲೇಬೇಕು. ಸೊ ಇಲ್ಲಿ ಬೇರೆ ಅವಕಾಶಗಳು ಸಿಗೋಂಥ ಚಾನ್ಸ್ ಕಾಣಿಸ್ತಾ ಇಲ್ಲ. ಯಶಸ್ವಿ ಜಾಸ್ವಾಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಸಿಗ್ತಾ ಇಲ್ಲ. ಬಟ್ ಕೆಲವು ಪ್ಲೇಯರ್ಸ್ಗಳಿಗೆ ಒಂದೊಂದು ಟೈಮ್ ಹಾರ್ಶ್ ಅಂತ ಅನ್ಸುತ್ತೆ. ನಾವು ಋತುರಾಜ್ ಗಾಯಕ್ವಾಡ್ ಅವ್ರ ನೋಡಿದ್ವಲ್ಲ, ಅವರು ಕೂಡ ಸೆಂಚುರಿ ಹೊಡೆದ್ಬಿಟ್ಟು ಡ್ರಾಪ್ ಆದ್ರು ಸ್ಕ್ವಾಡಿಂದ. ಸೊ ಬರ್ತಾರೆ ಹೋಗ್ತಾರೆ. ಚೆನ್ನಾಗಿ ಪರ್ಫಾರ್ಮ್ ಮಾಡು ಕೂಡ ಒಂದೊಂದು ಟೈಮು ಸ್ಕ್ವಾಡಲ್ಲಿ ಜಾಗ ಇಲ್ಲ ಅಂತಂದ್ರೆ ಇದಕ್ಕಿಂತ ಒಂದು ಹರ್ಟ್ ಆಗುವಂತ ಥಿಂಗ್ ಇನ್ನೂ ಒಂದಿಲ್ಲ. ಅದು ಯಶಸ್ವಿ ಜಾಸ್ವಾಲ್ ಅವ್ರಿಗೆ ಆಗಿದೆ. ಇವಾಗ ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು ನಾಳೆ ನಡೀತಾ ಇರೋ ಇಂಡಿಯಾ ವರ್ಸಸ್ ಐರ್ಲೆಂಡ್ T20 ಸೀರೀಸ್ ರಿಲೇಟೆಡ್. ಸೊ ಇಲ್ಲಿ 7 ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿರುತ್ತೆ ಮ್ಯಾಚ್. ಸೊ ಸ್ವಲ್ಪ ಇಲ್ಲಿ 1 ಅವರ್ ಮುಂಚೆಗೆ ಮ್ಯಾಚ್ ನೀಡಲಾಗಿದೆ. ಏನಕ್ಕೆ ಅಂತಂದ್ರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಎಲ್ಲ ನಡೀತಾ ಇರೋದ್ರಿಂದ, ಅಂದ್ರೆ ವುಮೆನ್ಸ್ T20 ವರ್ಲ್ಡ್ ಕಪ್ ನಡೀತಾ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಜಾಗ ಮಾಡ್ಕೊಂಡು ಕೊಡೋಣ. ಇದೇನು ಅಂತ ಮಾಡಿದ ಇಂಪಾರ್ಟೆನ್ಸ್ ಏನಿಲ್ಲ ಇಂಡಿಯಾ ವರ್ಸಸ್ ಐರ್ಲೆಂಡ್ ಸೀರೀಸು. ಬಟ್ ವರ್ಲ್ಡ್ ಕಪ್ ಮ್ಯಾಚ್ ನೋಡೋದಕ್ಕಿಂತ ಐರ್ಲೆಂಡ್ ಸೀರೀಸ್ ಮ್ಯಾಚ್ ನೋಡೋದೇ ಜಾಸ್ತಿ ಜನ. ಸೊ ಇಲ್ಲಿ ಸ್ವಲ್ಪ ಅವಕಾಶ ಮಾಡ್ಕೊಂಡು ಕೊಡೋಣ ವುಮೆನ್ಸ್ಗೂ ಕೂಡ ಅಂತ ಸ್ವಲ್ಪ ಹಿಂದಕ್ಕೆ ಇಟ್ಟಿದ್ದಾರೆ. ಎರಡು ಕೂಡ ಈಕ್ವಲ್ ಟೈಮಲ್ಲಿ ಕ್ಲಾಶ್ ಆಗೋದು ಬೇಡ ಅಂತ. ಸೊ ಅಟ್ಲೀಸ್ಟ್ ಒಂದೊಂದು ಅವರ್ ಗ್ಯಾಪ್ ಆರೋ ಡಿಫ್ರೆನ್ಸ್ ಇರಲಿ ಅಂತ. ಸೊ ನೋಡೋಣ ಯಾರು ವುಮೆನ್ಸ್ ಅವರು ಬೀಟ್ ಮಾಡ್ತಾರ ಮೆನ್ಸ್ಗಿಂತ ವ್ಯೂವರ್ಶಿಪ್ ಅಲ್ಲಿ ಅಂತ. ಅಪ್ಡೇಟ್ ಮತ್ತೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡಿದ್ರೆ, ನಮ್ಮ RCB ಮೆಂಟರ್ ಆಗಿರೋ ದಿನೇಶ್ ಕಾರ್ತಿಕ್ ಅವರು. ಸೊ ಅವ್ರು ಹೇಳೋದೇನು ಅಂತಂದ್ರೆ, ಫೈನಲ್ಸ್ ನಡೆಯುವಂಥ ಟೈಮಲ್ಲಿ ಈ ಸೀಸನ್ದು ವಿರಾಟ್ ಕೊಹ್ಲಿ ಅವರು ಒಂಥರ ಬ್ರೇಕ್ ಇರುತ್ತಲ್ಲ, ಫಸ್ಟ್ ಬ್ರೇಕು RCB ಇನ್ನಿಂಗ್ಸ್ ಅಲ್ಲಿ. ಸೊ ಆ ಟೈಮಲ್ಲಿ ಹೇಳ್ಬಿಟ್ಟಿದ್ರಂತೆ, ಎಲ್ಲಾದರೂ ಚೇಸ್ ನಾನು ಮಾಡ್ತೀನಿ, ಲಾಸ್ಟ್ವರೆಗೂ ನಾನು ನಿಂತ್ಕೊಂತೀನಿ, ಎಲ್ಲರಿಗೂ ಹೇಳ್ಬಿಡು ಹೋಗ್ಬಿಟ್ಟು ಅಲ್ಲಿ ಅಂತ ಹೇಳ್ಕಳ್ತಾರಂತೆ ದಿನೇಶ್ ಕಾರ್ತಿಕ್ ಅವ್ರಿಗೆ. ಸೊ ಎಲ್ಲ ಗ್ರಾಚಾರಾಗರು ಒಂಥರ ಇರಬೇಕು ಅಂದರೆ ಇದ್ದೇ ಇರ್ತಾರೆ ಲಾಸ್ಟ್ವರೆಗೂ ಕೂಡ. ಸೊ ವಿರಾಟ್ ಕೊಹ್ಲಿ ಕೂಡ ಅದೇ ಎಕ್ಸ್ಪೆಕ್ಟ್ ಮಾಡಿದ್ದು, ನಾನು ಫಿನಿಶ್ ಮಾಡಬೇಕು RCBಗೆ ಫೈನಲ್ಸ್ ಅಲ್ಲಿ ಅಂತ. ಸೊ ಡ್ರೀಮ್ ಕಮ್ ಟ್ರೂ ಮೂಮೆಂಟು. ಲಾಸ್ಟ್ ಟೈಮ್ ಎಮೋಷನಲ್ ಆಗಿದ್ದಂಥ ವಿರಾಟ್ ಕೊಹ್ಲಿನೇ ಬೇರೆ. 2025 ಅಲ್ಲಿ 2026 ಅಲ್ಲಿ ವಿರಾಟ್ ಕೊಹ್ಲಿ ಮ್ಯಾಚ್ನ ಫಿನಿಶ್ ಮಾಡಿದ್ರಲ್ಲ. ಸೊ ಅದೊಂಥರ ಡಿಫ್ರೆಂಟ್ ವೈಬ್ನ ಕೊಡ್ತು. ಆ್ಯಂಡ್ ಅವರು ಹೇಳಿದರು, ಇನ್ಫ್ಯಾಕ್ಟ್ ಔಟ್ ಕೂಡ ಆಗಬೇಕಾಗಿತ್ತು, ಅದು ಸೆಕೆಂಡ್ರಿ. ಬಟ್ ನಸೀಬ್ ಅನ್ನೋದು ಇದೆಯಲ್ಲ, ಫಿನಿಶ್ ಮಾಡೋದು ಫೈನಲ್ ಅದೆಲ್ಲರಿಗೂ ಸಿಗೋದಿಲ್ಲ. ಅಪ್ಡೇಟ್ ನಂಬರ್ 4, ಮೊಹಮ್ಮದ್ K4 ಮಾತಾಡಿದ್ದಾರೆ ರಿಲೇಟೆಡ್ ಟು ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ 2027 ವರ್ಲ್ಡ್ ಕಪ್ ಅಂತ ಬಂದಾಗ, ಐ ವಿಲ್ ಟೇಕ್ ದ ಗ್ಯಾರಂಟಿ ಆಫ್ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ. ಪಕ್ಕ ಆಡಲೇಬೇಕು ಅಂಡ್ ಆಡೇ ಆಡ್ತಾರೆ. ಸೊ ಇವ್ರು ಬಿಟ್ಬಿಟ್ಟು ಇಂಡಿಯಾ ವರ್ಲ್ಡ್ ಕಪ್ಪಿಗೆ ಹೋಗುವಂಥದ್ದು ಇಲ್ಲವೇ ಇಲ್ಲ. ಸೊ ಹೋಯ್ತು ಅಂದರೆ ಅದು ಅದಕ್ಕಿಂತ ದೊಡ್ಡ ಮುಟ್ಟಾಳ್ತನ ಇನ್ನೂ ಒಂದಿಲ್ಲ. ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇಬ್ಬರೂ ಕೂಡ ಇರಬೇಕು, ಪ್ರೆಸೆಂಟ್ ಇರಬೇಕು. ಸೊ ಅವಾಗಲೇ ಇಂಡಿಯಾಗೆ ಒಂದು ಕಳೆ, ಜೊತೆಗೆ ಇಂಡಿಯಾನು ಕೂಡ ಪ್ರೂವ್ ಮಾಡ್ಕೊಳ್ಳೋದಕ್ಕಾಗೋದು 2027 ಅಲ್ಲಿ. ಇಲ್ಲಾಂದ್ರೆ ಪಕ್ಕ ಸೋಲ್ತಾರೆ. ಇವರಿಬ್ರು ಇರಲೇಬೇಕು ಅನ್ನೋ ಥರ ಇವರು ಗ್ರಾಂಟೆಡ್ ಆಗಿ ಗ್ಯಾರಂಟೀಡ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಓಕೆ, ಸ್ವಲ್ಪ ದಿನದಿಂದ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದೀರಾ, ವೆರಿ ಫ್ಯೂ ಡೇಸ್, ಒಂದು ಆಲ್ಮೋಸ್ಟ್ 3-4 ದಿನದಿಂದ ಏನಕ್ಕೆ ಅಮ್ಮ ಕರೆಕ್ಟಾಗಿ ವೀಡಿಯೋಸ್ ಮಾಡ್ತಿಲ್ಲ, ಏನಕ್ಕೆ ಅಪ್ಡೇಟ್ಸ್ನ ಕೊಡ್ತಾ ಇಲ್ಲ, ಏನೇನೋ ಆಗ್ತಿದೆ ಸ್ವಲ್ಪ ಕ್ರಿಕೆಟ್ ಜಗತ್ತಲ್ಲಿ, ಬಟ್ ಆದರೂ ಅಪ್ಡೇಟ್ಸ್ನ ಕರೆಕ್ಟಾಗಿ ಕೊಡ್ತಿಲ್ಲ ಅಂತ. ಯಾಕೋ ಪರ್ಸನಲ್ ಲೈಫಲ್ಲಿ ಸ್ವಲ್ಪ ಹಿಂಗೆ ಆಗ್ತಾ ಇದೆ. ಆ್ಯಂಡ್ ವಿಡಿಯೋದಲ್ಲಿ ನೀವು ನೋಡಬೇಕಾದ್ರೂ ಕೂಡ ಅಷ್ಟೇ ಏನೇನೋ ಆಗ್ತಾ ಇದೆ. ನಾನು ಮಾತಲ್ಲೂ ಕೂಡ ವೇರಿಯೇಷನ್ ಹಿಂಗೆಲ್ಲ ಆಗ್ತಾ ಇದೆ. ಸ್ವಲ್ಪ ಏನೇನೋ ಆಗ್ತಾ ಇದೆ. ಆದರೂ ಕೂಡ ಹಾಕೊಂಡೆ ವಿಡಿಯೋ ಮಾಡಬೇಕಲ್ಲ, ಹತ್ಕೊಂಡು ವಿಡಿಯೋ ಯಾಕೆ ಮಾಡೋಕ್ಕಾಗುತ್ತಾ, ಅಥವಾ ಸಪ್ಪಗೆ ಹ್ಯಾಪ್ ಹಾಕೊಂಡು ವಿಡಿಯೋ ಮಾಡೋಕ್ಕಾಗುತ್ತಾ? ನಾನು ಒಬ್ಬಂದು ಮಾತ್ರ ಅಲ್ಲ, ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ಸ್ ಲೈಫಲ್ಲಿ ಆಗ್ತಾನೆ ಇರುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಅಪ್ಡೇಟ್ ನಂಬರ್ 5, ರವಿ ಅಶ್ವಿನ್ ಕೂಡ ಅದೇ ಥರನೇ ಮಾತಾಡಿದ್ದಾರೆ. K4 ಮಾತಾಡಿರೋ ಥರನೇ, ಇಫ್ ಯು ವಾಂಟ್ ದೆಮ್ ರೋಹಿತ್ ಶರ್ಮಾ ಅಂಡ್ ವಿರಾಟ್ ಕೊಹ್ಲಿ, ಡಿಸೈಡ್ ನಾವ್ ಆ್ಯಂಡ್ ಮೇಕ್ ದೆಮ್ ಫೀಲ್ ಅಬ್ಸಲ್ಯೂಟ್ಲಿ ಕಂಫರ್ಟಬಲ್ ಆ್ಯಂಡ್ ಕಾನ್ಫಿಡೆಂಟ್ ಓವರ್ ದ ನೆಕ್ಸ್ಟ್ ಇಯರ್. ಸೊ ಅವ್ರು ಹೇಳ್ತಿರೋದೇನು ಅಂತಂದರೆ, ಸೊ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗೆ ಅವ್ರಿಗೆ ಯಾರು ಕೇಳೋಕ್ಕೇ ಹೋಗ್ಬಾರ್ದು, ನೀವು ಫಿಟ್ಟಿದ್ದೀರಾ ಅಂತ. ಸುಮಾರು ಜನ ಕೇಳ್ತಾರೆ, ನೀವು ಫಿಟ್ಟಿದ್ದೀರಾ ಆಡೋದಕ್ಕೆ, ವಿರಾಟ್ ಕೊಹ್ಲಿ ಆಡ್ತಾರೆ, ರೋಹಿತ್ ಶರ್ಮಾ ಆಡ್ತಾರೆ. ಎಸ್ಪೆಷಲಿ ರೋಹಿತ್ ಶರ್ಮಾ ಲೆಟ್ ಸಿಕ್ಕಾಪಟ್ಟೆ ಕ್ವೆಶನ್ಸ್ಗಳು. ಇವ್ರು ಆಡ್ತಾರೆ, ನೀವು ಆಡ್ತಾರೆ 2027 ಅಂತ. ಅವ್ರು ಸಾಕಷ್ಟು ಹೇಳಿದ್ರೆ, ನನಗೆ ಅದೇ ಗುರು ಮೈನ್ ಗೋಲ್ ಇರೋದು, ಆಡಬೇಕು ಅಂತಲೇ ತಾನೇ ಅಲ್ಲಿ ಆಡ್ತಾ ಇರೋದು, ಇಲ್ಲ 2020 ರಿಟೈರ್ಮೆಂಟ್ ಕೊಡ್ತಾ ಇದ್ದೆ ನಾನು ಅಂತ. ಸೊ ವಿರಾಟ್ ಕೊಹ್ಲಿ ಆಡಬೇಕು ಅಂತಲೇ ತಾನೇ 2027 ವರ್ಲ್ಡ್ ಕಪ್ನ ಅದಕ್ಕೋಸ್ಕರ ಎಷ್ಟೊಂದು ಸ್ಟ್ರಗಲ್ ಮಾಡ್ತಾರೆ. ಸ್ಟ್ರಗಲ್ ಅಂತಂದರೆ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾ ಇರೋದು. ಆ ಒಂದು ಹೆಡ್ ಫೇಸಲ್ಲಿ ಇದನ್ನು ಕೂಡ ರೋಹಿತ್ ಶರ್ಮಾ ಅವರು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾ ಇರೋಂಥದ್ದು. ಸೊ ಒಂಥರ ಬಾಡಿನೇ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡ್ಬಿಟ್ರು, ನಾನು 2027 ವರ್ಲ್ಡ್ ಕಪ್ ಮಾಡಬೇಕು ಅಂತ. ಸೊ ಅವ್ರು ಹೇಳ್ತಿರೋದು ಕೂಡ ಅಷ್ಟೇ. ಮೊಹಮ್ಮದ್ K4 ಏನಿದ್ರು ಪಕ್ಕ ಇವರು ಕೂಡ ಒಂಥರ ಗ್ಯಾರಂಟಿಡ್ ಆಗಿದ್ದಾರೆ, ಇರಲೇಬೇಕು ಗುರು ಇವರಿಬ್ರು ಅಂತ. ಅಪ್ಡೇಟ್ ನಂಬರ್ 5, ನಮ್ಮ RCB ಕ್ಯಾಪ್ಟನ್ ಬಗ್ಗೆ ಮಾತಾಡಿದ್ರು ದಿನೇಶ್ ಕಾರ್ತಿಕ್ ಮೆಂಟರ್ ಅವರು. ಸೊ ಅವ್ರು ಹೇಳೋದೇನು ಅಂದರೆ, ರಜತ್ ಪದರ್ಲಿ ಒಂದು ಮೆಚ್ಕೊಬೇಕಾಗಿರುವಂಥ ಒಂದು ಗುಣ ಏನು ಅಂತ ಅಂದರೆ, ಆ್ಯಂಡ್ ಒಂದು ಸ್ಕಿಲ್ ಏನು ಅಂತ ಅಂದರೆ, ಇದೇನೇ ನಗು ಮೂಕದಲ್ಲಿರ್ತಾರೆ, ಜೊತೆಗೆ ಕ್ಲಸ್ಟರ್ಡ್ ಆಗೋಗ್ಬಿಡೋದಿಲ್ಲ, ಕನ್ಫ್ಯೂಸ್ಡ್ ಆಗೋಗ್ಬಿಡೋದಿಲ್ಲ, ಸೈಕ್ ಆಗೋಗ್ಬಿಡೋದಿಲ್ಲ. ಸೊ ಅವ್ರ ತಲೆಯಲ್ಲಿ ಬ್ಲೂ ಪ್ರಿಂಟ್ ಇರುತ್ತೆ, ಯಾವ ಬೌಲರ್ನ ಯಾವಾಗ ಯಾವ ಟೈಮಲ್ಲಿ ತೊಗೊಂಡ್ಬರ್ಬೇಕು, ಆ್ಯಂಡ್ ಯಾವ ಬೌಲರ್ಗೆ ಎಷ್ಟೆಷ್ಟು ಓವರ್ ಆಗಿದೆ,
ಪಟ್ 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 ನನಗೆ ಟಕ 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 ನಂಗೆ ಬರ್ತಾ ಇರುತ್ತೆ ಅವ್ರ ತಲೆಗೆ. ಸೊ ಇದು ಒಂದು ಬಿಗ್ಗೆಸ್ಟ್ ಸ್ಕಿಲ್ ಅವ್ರದ್ದು. ಆ್ಯಂಡ್ ಜೊತೆಗೆ ಅವ್ರ ಮುಖದಲ್ಲಿ ಯಾವಾಗಲೂ ಮಂದಹಾಸ ಅನ್ನೋದಿರುತ್ತೆ. ಯಾವುದೇ ಒಬ್ಬ ಬೌಲರ್ಗಾಗಿರಲಿ ಕರೆದ್ಬಿಟ್ಟು ನಾನು ಇದೀನಿ ಗುರು, ನೀನು ಹಾಕೋಗಿರೋ, ನೀನು ಇಷ್ಟ ನೀನು ಹಾಕೋಗಿರೋ, ನಾನು ಹೇಳ್ದಂಗೆ ಹಾಕೋಲ್ಲ, ನಿನ್ನ ಇಷ್ಟ ಬಂದಂಗೆ ನೀನು ಹಾಕೋ, ನಿನ್ನ ಪ್ರಯತ್ನ ನೀನು ಮಾಡೋಗಿರೋ ಅಂತ ಒಂದು ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡ್ತಾರೆ. ಸೊ ಒಂದು ಮುಖಾನು ಕೂಡ ನಗ್ತಾ ಇಟ್ಕೊಂಡಿರ್ತಾರೆ. ಯಾವಾಗಲೂ ಬೈಯೋದು ಗೀಯೋದು, ಕೆಲವು ಕ್ಯಾಪ್ಟನ್ಸ್ ನೋಡಿದ್ವಿ, ಏನಾದ್ರು ಸ್ವಲ್ಪ ಆಯ್ತು ಮೇಲೆ ಬೈಕೊಂಡು ನಿಂತ್ಕೊಳ್ಳೋದು. ರಜತ್ ಪತಿದಾರ್ ನೋಡಿಲ್ಲ, ಬೈಕೊಂಡು ನಿಂತ್ಕೊಳ್ಳೋದು, ಕೆಸ್ಕೊಂಡು ನಿಂತ್ಕೊಳ್ಳೋದು ಇವೆಲ್ಲ ನೋಡಿಲ್ಲ. ಕಾಮ್ ಅಂಡ್ ಕೂಲ್ಡ್ ಆಗಿರ್ತಾರೆ ಆ್ಯಂಡ್ ನಗ್ಮುಖದಲ್ಲೇ ಇರ್ತಾರೆ. ಒಂಥರ ಕೆಟ್ಟ ಮಗ ಮಾಡ್ಕೊಳೋದೆಲ್ಲ ನೋಡಿದ್ರೆ ರಜತ್ ಪತಿದಾರ್. ಸೊ ಇದು ಒಳ್ಳೆ ಗುಣ ಅಂತ ಹೇಳಿದ್ರೆ ಆ್ಯಂಡ್ ಒಳ್ಳೆ ಸ್ಕಿಲ್ ಕೂಡ. ಅಪ್ಡೇಟ್ ದಿನೇಶ್ ಕಾರ್ತಿಕ್ ಮತ್ತೆ ಮೂವ್ ಬೊಬ್ಯಾಟ್ ಅವರು ಮಾತಾಡಿದ್ದಾರೆ. ಸೊ ದಿನೇಶ್ ಕಾರ್ತಿಕ್ ಹೇಳಿದ್ರು ಅಂತಂದ್ರೆ ಲಾಸ್ಟ್ ಸೀಸನ್ನು ನಾವು 7-7 ಹೋಮ್ ಗೇಮ್ನಾಗ ಗೆದ್ವಿ 2025 ಟ್ರೋಫಿನೂ ಗೆದ್ವಿ, 7-7 ಅವೇ ಗೇಮ್ಗಳನ್ನ ಗೆದ್ದಿದ್ವಿ, ಹೋಮಲ್ಲ. ಸೊ ಅವೇ ಗೇಮ್ನ ಗೆದ್ದಿರೋರಿಗೆ ನಮಗೆ ಹೋಮ್ ಗೇಮ್ನ ಗೆಲ್ಲೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗೋಗ್ಬಿಡ್ತು. ಸೊ ನಮಗೆ 4 ಮ್ಯಾಚ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾಗಿತ್ತು ಹೆಂಗೆ ಹೋಮಲ್ಲಿ ಗೆಲ್ಲಬೇಕು ಅನ್ನೋದು. ಬಟ್ ಮೂವ್ ಬೊಬ್ಯಾಟ್ ಹೇಳಿರೋದೇನು ಅಂತಂದರೆ, ಸೊ ಈ ಸೀಸನ್ ಬರೋಕ್ಕಿಂತ ಮುಂಚೆನೇ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ರಂತೆ, ಇಲ್ಲ ಹೋಮ್ ಮ್ಯಾಚಸ್ನ ನಾವು ಅವೇಗಿಂತ ಹೋಮ್ ಮ್ಯಾಚಸ್ನ ಗೆಲ್ಲಬೇಕು ಈ ಸೀಸನ್ ಅಂತ. ಲಾಸ್ಟ್ ಸೀಸನ್ ಅವೇ ಎಲ್ಲ ಗೆದ್ದಿದ್ವಿ, ಈ ಸೀಸನ್ ಹೋಮ್ ಎಲ್ಲ ಗೆಲ್ಲಬೇಕು ಅಂತ ಒಂದು ಪಕ್ಕಾ ಫಿಕ್ಸ್ಡ್ ಒಂದು ಪ್ರೋಗ್ರಾಮ್ ಇಟ್ಕೊಂಡ್ಬಂದಿರಂತೆ. ಸೊ ಅದೇ ರೀತಿ ಆಯ್ತು ಗುರು, ಮೆಜಾರಿಟಿ ಆಫ್ ದ ಮ್ಯಾಚ್ನ ಗೆದ್ವಲ್ಲ ನಾವು. ಅದು ರಾಯ್ಪುರಲ್ಲೇ ಆಗಿರಲಿ, ಚಿನ್ನಸ್ವಾಮಿಲೇ ಆಗಿರಲಿ, 5+2 ಆಲ್ಮೋಸ್ಟ್ ಎಷ್ಟು ನಾವು ಮ್ಯಾಚ್ನ ಸೋತಿದ್ದು, 2 ಮ್ಯಾಚ್ ಅಷ್ಟೇ ಸೋತಿದ್ದು ಅಂತ ಕಾಣಿಸುತ್ತೆ. ಚಿನ್ನಸ್ವಾಮಿಲೇ ಇರಬೇಕು, 1-2 ಸೋತು ಬೇಸ್ತೇನೆ, ಎಲ್ಲ ಮ್ಯಾಚ್ನ ಉಳ್ಕೊಂಡ್ಬಂದ್ವಿ. ಎಲ್ಲ ಗೆಲ್ಲೋದಕ್ಕಾಗಲಿಲ್ಲ 7-on-7 ಬಟ್ ಆದ್ರೂ ಸಕ್ಸಸ್ ರೇಟ್ ಅನ್ನೋಂಥದ್ದು ನಮ್ಗೆ ಅವೇ ಗೇಮ್ಗಳಿಗಿಂತ ಹೋಮ್ ಗೇಮೇ ಜಾಸ್ತಿ ಆಗಿದೆ ಈ ಸೀಸನ್. ಅಪ್ಡೇಟ್ ನಂಬರ್ 8, ಸಂಜಯ್ ಮಂಜ್ರೇಕರ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಡಿದ್ದಾರೆ. ಐ ಆಮ್ ಹ್ಯೂಜ್ ಅಡ್ಮೈರರ್ ಆಫ್ ಹಾರ್ದಿಕ್ ಪಾಂಡ್ಯಾಸ್ ಅಬಿಲಿಟಿ ಆ್ಯಂಡ್ ಇಫ್ ಯು ವಾಂಟ್ to see the real Hardik Pandya, then you just have to remember all the big games that he has played, especially in World Cups, and see his contribution. Obviously, the selectors want him to be fit, physically fit, ready to play more cricket ಅಂತ ಹೇಳಿದ್ದಾರೆ. ಸೊ ಹಾರ್ದಿಕ್ ಪಾಂಡ್ಯ ಬಗ್ಗೆ 2 ಮಾತು ಇಲ್ಲವಲ್ಲ, ಅವ್ರ ಅಬಿಲಿಟಿ ಬಗ್ಗೆ, ಎಸ್ಪೆಷಲಿ ವರ್ಲ್ಡ್ ಕಪ್ಸಲ್ಲಿ ಆಡುವಂಥ ರೀತಿನ ನೋಡ್ತು ಅಂತಂದರೆ ಅವ್ರಿಗೆ 2 ಆಯ್ಕೆ ಎಲ್ಲ ಇರೋದಿಲ್ಲ. ಸೊ ವರ್ಲ್ಡ್ ಕಪ್ ಬಗ್ಗೆನೇ ಮಾತಾಡ್ತಾರೆ, ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡ್ತಾರೆ. ಪ್ರೆಸೆಂಟಾಗಿ ಹಾರ್ದಿಕ್ ಪಾಂಡ್ಯ ಬಗ್ಗೆ ಮಾತ್ರ ಹೌದು, ಇಂಜುರೀಸ್ ಅದು ಇದು ಎಲ್ಲ ಆಗ್ತದೆ ಹಾರ್ದಿಕ್ ಪಾಂಡ್ಯಗೆ, ಬಟ್ ಪಕ್ಕ 2027 ವರ್ಲ್ಡ್ ಕಪ್ಪಲ್ಲಿ ಇದ್ದೇ ಇರ್ತಾರೆ. ಸೊ ಅದು ಮೈನು ಅನ್ನೋ ಥರ ಹೇಳ್ತಾ ಇದ್ದಾರೆ. ಇವಾಗ ಸೀರೀಸ್ ಅವೆಲ್ಲ ಬದನೇಕಾಯಿ ಎಲ್ಲ ಸೀರೀಸ್ ಎಲ್ಲ ಲೆಕ್ಕಕ್ಕಿಲ್ಲ. ಇವಾಗ ಇಂಗ್ಲೆಂಡ್ ಸೀರೀಸ್ ಆಡೋದು ಎಲ್ಲ ಲೆಕ್ಕಕ್ಕಿಲ್ಲ, ಆಡಲ್ಲ. 2027 ವರ್ಲ್ಡ್ ಕಪ್ ಅಷ್ಟೇ ಲೆಕ್ಕ ಅನ್ನೋ ಥರ ಇವ್ರು ಹೇಳ್ತಾ ಇರೋದು. ಅಪ್ಡೇಟ್ ನಂಬರ್ 9 ಮಾತಾಡಿದರೆ ಗುರು LSG ಬಗ್ಗೆ, ಓನರ್ಶಿಪ್ ಇಲ್ಲಿ ಕ್ವಾಟ್ಲೆ ಅಂತ ABD ಅವ್ರು ಮಾತಾಡಿದ್ದಾರೆ. ಸ್ವಲ್ಪ ಗೇಮ್ಗಳಾದ್ಮೇಲೆ ಅರ್ಥ ಆಯ್ತು ನನಗೆ, ರಿಷಬ್ ಪಂತ್ ಅವ್ರು ಏನಕ್ಕೆ ಹಿಂಗೆ ಬಂದ್ರು ಈಚೆಗಡೆ, ಜೊತೆಗೆ ಅದು ಕೂಡ ನಮಗೆ ನೋಡ್ತಾ ಇದ್ದಾಗಲೂ ಕೂಡ ಅನ್ನಿಸ್ತಾ ಇತ್ತು ಮ್ಯಾಚ್ ಟೈಮಲ್ಲಿ ಅಂತ. ಸೊ ಇಟ್ಸ್ ಎವಿಡೆಂಟ್ಲಿ ಜಸ್ಟ್ ಬಿಕಾಸ್ ಆಫ್ ಓನರ್ಶಿಪ್ ಅಂತ ಹೇಳಿದರೆ, ರಿಷಬ್ ಪಂತ್ ಅವರ ಮುಖದಲ್ಲಿ ಪ್ರೆಷರು ಗೀಜರು ಎಲ್ಲ ಮ್ಯಾಚ್ ಟೈಮಲ್ಲಿ ಏನಕ್ಕೆ ಕಾಣಿಸ್ತಾ ಇತ್ತು ಅಂದರೆ ಜಸ್ಟ್ ಬಿಕಾಸ್ ಆಫ್ ಓನರ್ಶಿಪ್, ಅದು ಎವಿಡೆಂಟಾಗಿ ಕಾಣಿಸ್ತಾ ಇತ್ತು. ಸೊ ಫೀಲ್ ಆಗ್ತಾ ಇತ್ತಂತೆ ABD ಅವ್ರಿಗೆ, ಸರಿ ಇಲ್ಲ, ಏನೋ ಸರಿ ಇಲ್ಲ ಅಂತ. ರಿಷಬ್ ಪಂತ್ ಅವ್ರಿಗೆ ಏನೋ ಸರಿ ಆಗ್ತಾ ಇಲ್ಲ, ಅವರ ಒಂದು ಫ್ಲೆಕ್ಸಿಬಿಲಿಟಿ ಏನಿದೆ ರಿಷಬ್ ಪಂತ್ ಅವ್ರದ್ದು ಅದನ್ನ ಮಾಡೋದಕ್ಕೆ ಇವರು ಬಿಡ್ತಾ ಇಲ್ಲ ಅನ್ನೋ ಥರ. ಸೊ LSG ಓನರ್ ಕೆಟ್ಟ ಹೆಸರು ತೊಗೊಂತಾನೆ ಇದ್ದಾರೆ ಗುರು. ಅಂದರೆ ವ್ಯೂವರ್ಸ್ ಪರ್ಸ್ಪೆಕ್ಟಿವ್, ABD ಅವರ ಪರ್ಸ್ಪೆಕ್ಟಿವಿಂದ ಕೆಟೆಸ್ನ ತಗೊಂಡ್ಬಿಟ್ಟಿದ್ದಾರೆ. ಸೊ KL ರಾಹುಲ್ ಬಿಟ್ಟು ಬಂದಿದ್ದೇನಕ್ಕೆ, ರಿಷಬ್ ಪಂತ್ ಕೂಡ ಇವಾಗ ಬಿಟ್ಟೋಗಿದ್ದೇನಕ್ಕೆ. ಸೊ ನೋಡಿ, ದೊಡ್ಡ ಪ್ಲೇಯರ್ಸ್ ಅಂತ ತಗೊಂತಾರೆ, ಆಮೇಲೆ ಅವರೇ ಕಿತ್ತಾಕಲ್ಲ, ಇವರೇ ಈಚೆ ಬಂದ್ಬಿಡ್ತಾರೆ LSGಯಿಂದ. ಸೊ ಇದು ಎವಿಡೆಂಟ್ ಆಗಿ ಕಾಣಿಸಿದೆ. ದ ಮೋಸ್ಟ್ ಡಿಸಪಾಯಿಂಟಿಂಗ್ ಫ್ರಾಂಚೈಸ್ ಏನಾದ್ರು ಇದೆ ಅಂತಂದರೆ, ಸ್ವಲ್ಪ ನೆಟ್ಟಿಗೆ ನೋಡ್ಕೊಳ್ಳೇ ಇರುವಂಥ ಫ್ರಾಂಚೈಸು ಈ IPL ಅಲ್ಲಿ ಏನಾದ್ರು ಇದೆ ಅಂತಂದರೆ, ಫ್ಯೂ ಇಯರ್ಸ್ ಬ್ಯಾಕ್ ಏನಾದ್ರು ಕೂಡ ಏನಾರು ಇದೆ ಅಂತಂದರೆ ಅದು LSG ಮಾತ್ರ, ಅದು ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಅಪ್ಡೇಟ್ ನಂಬರ್ 10, ವೈಭವ್ ಸೂರ್ಯವಂಶಿ ಅವರ ತಮ್ಮ ಆಶೀರ್ವಾದ್ ಸೂರ್ಯವಂಶಿ ಅವರು 168 ರನ್ ಹೊಡೆದಿದ್ದಾರೆ ಲೋಕಲ್ ಮ್ಯಾಚಲ್ಲಿ. ಸೊ ಲೋಕಲ್ ಮ್ಯಾಚಲ್ಲಿ ಹೊಡೆದಿರೋದನ್ನ ಇವರು ಸ್ಟೇಟಸ್ನ ಹಾಕೊಂಡಿದ್ದಾರೆ. ಇವ್ರು ಹೊಡೆಯೋದನ್ನೆಲ್ಲರೂ ಹಾಕ್ತಂತಾರೆ, ಅವ್ರ ತಮ್ಮ ಹೊಡೆಯೋದನ್ನ ಇವ್ರು ಹಾಕೊಂಡಿದ್ದಾರೆ. ಸೊ ಮುಂದೆ ಒಂದಿನ ಇವರಿಬ್ಬರು ಕೂಡ ಒಂದೇ ಟೀಮ್ಗೆ, ಒಂದೇ IPL ಫ್ರಾಂಚೈಸ್ಗೆ ಆಡಿದ್ರೆ ಆಶ್ಚರ್ಯ ಪಡುವಂಥದ್ದೇನಿಲ್ಲ ಗುರು. 168 ಜಸ್ಟ್ ಫ್ರಮ್ 119 ಬಾಲು. ಸೊ ಲೋಕಲ್ ಮ್ಯಾಚಲ್ಲಿ ಸೊ ಚೆನ್ನಾಗೇ ಆಡಿದ್ದಾರೆ. ಸೊ ನೋಡೋಣ, ಇವ್ರಿಗೆ 15 ವರ್ಷ, ಇನ್ನು ಇವ್ರಿಗೆ ಎಷ್ಟಿರುತ್ತೆ ಗುರು, ಒಂದು 12 ವರ್ಷ ಇರ್ಬೋದಾ, 12 ವರ್ಷ ಇರ್ಬೋದಾ. ಸೊ ನೋಡೋಣ, ಇವ್ರನ್ನು ಅವ್ರಿಗಿನ್ನ ಬೇಗ ಎಂಟ್ರಿ ಕೊಡ್ತಾರ ಅಂತ IPLಗೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಇಷ್ಟವಾಗಿದ್ದು ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ.